ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನೆಲ್ ನಿಷ್ಕಲಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನನ್ನ ಬರ್ಡೇ ದಿನದ್ದು ನಾನು ಅಷ್ಟೊಂದು ವಿಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ. ಲಾಸ್ಟ್ ಅಲ್ಲಿ ನಮ್ಮ ಮನೆಯವ್ರ ಡ್ಯೂಟಿ ಕೂಡ ಹೋಗಿದ್ರು. ಅಷ್ಟರಲ್ಲಿ ಬರ್ತಾ ಬರ್ತಾ ಕೇಕ್ ಕೂಡ ತಗೊಂಬಂದಿದ್ರು. ನಾನು ಬೇಡ ಅಂತ ಹೇಳಿದ್ದೆ, ಯಾಕಂದ್ರೆ ಹಿಂದಿನ ದಿನನೇ ನನ್ನ ತಂಗಿ ಕಟ್ ಮಾಡಿಸ್ಬಿಟ್ಟು ಹೋಗಿರೋದ್ರಿಂದ ಬೇಡ ಅಂತ ಹೇಳಿದ್ರು. ಇಲ್ಲ ಇಲ್ಲ, ಇದು ನನ್ನ ಕಡೆಯಿಂದ ಅಂತ ಹೇಳ್ಬಿಟ್ಟು ಡ್ರೆಸ್ ಕೂಡ ಕೊಡ್ಸಿದ್ರು. ಆಲ್ರೆಡಿ ಇತ್ತು ಮನೇಲೆ, ಆ ಡ್ರೆಸ್ ನಾನು ವೇರ್ ಮಾಡಿದ್ದೆ. ಏನಾಗಿದೆ ಅಂತ ಅಂದ್ರೆ ಇಲ್ಲಿ ಡ್ರೆಸ್ ವಿಡಿಯೋ, ಏನು ಡ್ರೆಸ್ ಅಲ್ಲ, ವಿಡಿಯೋನ ನನ್ ಮಗಳು ಮಾಡ್ತಾ ಇದ್ಲು. ಆದ್ರೆ ಅವಳು ಆನೆ ಮಾಡ್ಕೊಂಡಿಲ್ಲ, ಕೇಕ್ ಎಲ್ಲ ಕಟ್ ಮಾಡೋದೆಲ್ಲ ಹಾಗೇನೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೇನೆ ಎಷ್ಟಿತ್ತು ನನ್ನ ಹತ್ರ ವಿಡಿಯೋ ಅಷ್ಟೇ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ. ಅದಾದ್ಮೇಲೆ ಮಾರನೇ ಬೆಳಿಗ್ಗೆ ನಮ್ಮ ಅತ್ತೆ ಮತ್ತೆ ನಮ್ಮ ಅವ್ವ ಬಂದಿದ್ರಲ್ವಾ, ಅದಕ್ಕೋಸ್ಕರ ನಾನು ಬೆಟ್ಟಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಇವತ್ತು ರಶ್ ಇರುತ್ತೆ ಅಂತ ತುಂಬಾನೇ ಗೊತ್ತು, ಆದ್ರೂ ಕೂಡ ಇವರಿಬ್ರು ತೋರ್ಸ್ಬಿಟ್ರೆ ಸರಿ ಹೋಗ್ಬಿಡುತ್ತಲ್ವಾ, ಪಾಪ ಅವ್ರು ಕೂಡ ಹೋಗ್ಬಿಡ್ತಾರೆ. ನಮ್ಮ ಅತ್ತೆ ಒಂದ್ಸರಿ ನೋಡಿದ್ರು, ಆದ್ರೆ ನಮ್ಮ ಅವ್ವ ತುಂಬಾ ವರ್ಷ ಆಗಿತ್ತಂತೆ ನೋಡಿ. ಇನ್ನ ಏಜ್ ಆಗ್ತಾ ಇರುತ್ತೆ ಪಾಪ, ಪದೇ ಪದೇ ನಮಗೂ ಕರ್ಕೊಂಡ್ ಬರಕ್ಕಾಗಲ್ಲ ಅಲ್ವಾ, ಈ ಸರಿ ನೋಡ್ಕೊಂಡು ಹೋಗುವಂತೆ ದಸರಾ ಎಲ್ಲ ಅಂತ ನಾನು ಕರ್ಸ್ಕೊಂಡಿದ್ದೆ. ಇಬ್ರು ಒಟ್ಟಿಗೆ ಬಂದ್ರೆ, ನಮ್ಮ ಅತ್ತೆನೂ ನಮ್ಮ ಅವ್ವನ ಇಬ್ರು ಒಟ್ಟಿಗೆ ಬಂದ್ರೆ ಇಬ್ರು ಮಾತಾಡ್ಕೊಂಡಿರ್ತಾರೆ. ಒಬ್ಬೊಬ್ರೇನೆ ಇದ್ರೆ, ಹಳ್ಳಿ ಕಡೆ ಆದ್ರೆ ಅಕ್ಕಪಕ್ಕ ಯಾರ ಮನೆ ಹತ್ರನಾದ್ರೂ ಹೋಗಿ ಕೂತ್ಕೊಂಡು ಮಾತಾಡ್ತಾರೆ, ಅವರು ಇಲ್ಲಿ ಬಂದು ಮಾತಾಡ್ತಾರೆ. ಸೊಪ್ಪು ಬಿಡ್ಸೋದು ಅದು ಇದು ಅಂತ ಕೆಲಸ ಮಾಡ್ಕೊಂತಾನೆ ಇರ್ತಾರೆ. ಆದ್ರೆ ಇಲ್ಲಿ ಮನೆ ಒಳಗಡೆನೆ ಒಬ್ರೆ ಕುತ್ಕೊಬೇಕು ಅಂದ್ರೆ ಬೇಜಾರಾಗುತ್ತೆ. ಇಬ್ರು ಇದ್ರೆ ಚೆನ್ನಾಗಿರ್ತಾರೆ, ಎಲ್ಲ ತೋರ್ಸಕ್ಕೂ ಕೂಡ ಸರಿ ಹೋಗ್ಬಿಡುತ್ತೆ ಅಂತ ನಾನು ಇಬ್ರು ಕೂಡ ಕರ್ಸ್ಕೊಂಡಿದ್ದೆ. ಮತ್ತೆ ಹುಷಾರ್ ಕೂಡ ಇರ್ಲಿಲ್ಲ, ಅವ್ರಿಗೂ ಕೂಡ ಕಾಲೆಲ್ಲ ತೋರ್ಸ್ಬೇಕಿತ್ತು ಅಂದ್ಬಿಟ್ಟು ಕರ್ಸ್ಕೊಂಡಿದ್ದಾಯ್ತು. ಅದಾದ್ಮೇಲೆ ಬಂದ್ವಿ. ತೇರೆಲ್ಲ ಎಳ್ದಾಗಿತ್ತು ನಾವು ಬರೋ ಅಷ್ಟರಲ್ಲಿ, ಆದ್ರೆ ತುಂಬಾನೇ ರಶ್ ಆಗಿತ್ತು. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, 100 ರುಪೀಸ್ ಟಿಕೆಟ್ ನ ತಗೊಂಡ್ಬಿಟ್ಟು ಹೋಗೋಣ ಅಂತ ಡಿಸೈಡ್ ಮಾಡಿ 100 ರುಪೀಸ್ ಟಿಕೆಟ್ ನ ತಗೊಂಡು ನಾವು ಹೋದ್ವಿ. ತುಂಬಾನೇ ರಶ್ಶು, ಆದ್ರೆ ತುಂಬಾನೇ ಚೆನ್ನಾಗಿ ದರ್ಶನ ಆಯ್ತು. ನನಗಂತೂ ವಾರಕ್ಕೊಂದ್ಸರಿ ಹೋಗುವಂತಂದ್ರೂ ಹೋಗ್ಬಿಡ್ತೀನಿ ಬೆಟ್ಟಕ್ಕೆ, ಅಷ್ಟೊಂದು ಇಷ್ಟ ಆಗುತ್ತೆ. ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಆಗ್ಬಿಡುತ್ತೆ. ಅರಮನೆ ಕೂಡ ಅಷ್ಟೇ, ಯಾವಾಗ ಯಾರೆಲ್ಲ ಬರ್ತಾರೆ ನಮ್ಮ ಮನೆಗೆ ಅವ್ರೆಲ್ಲ ಕರ್ಕೊಂಡು ಹೋಗೋದು. ಅವರೇ ಹೇಳ್ತಾ ಇರ್ತಾರೆ, ಫ್ರೆಂಡ್ಸ್ ಎಲ್ಲ ಮೆಸೇಜ್ ಆಗ್ತಾ ಇರ್ತಾರೆ, ನಿನಗೇನ್ ಬೇಜಾರಾಗಲ್ವಾ, ಎಷ್ಟು ಸರಿ ಸುತ್ತೀಯಾ ಅಂತ. ಆದ್ರೆ ಏನ್ ಮಾಡೋದು, ಈ ಮೈಸೂರಲ್ಲಿ ಇದೀವಿ ಅಂತಂದ್ರೆ ಇಲ್ಲಿರೋ ಪ್ಲೇಸಸ್ನೆಲ್ಲ ಎಲ್ರು ನೋಡ್ಬೇಕು ಅಂತಾನೆ ಬಂದಿರ್ತಾರೆ, ಎಲ್ರಿಗೂ ತೋರಿಸ್ಲೇಬೇಕಾಗುತ್ತೆ. ತುಂಬಾನೇ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದ್ರು, ಸಿಂಪಲ್ ಡೆಕೋರೇಟ್. ಮುಂದೆ ಎಲ್ಲ ಅಮ್ಮ ಅಂತ ಎಲ್ಲ ಬರ್ದಿತ್ತು, ಚಾಮುಂಡೇಶ್ವರಿ ಅಂತ ಎಲ್ಲ. ಅದು ಯಾವ ತರ ಮಾಡ್ತಾರೆ ನಂಗೆ ನಿಜವಾಗ್ಲೂ ತಲೆ ಕೆಟ್ಟೋಗುತ್ತೆ. ಫ್ಲವರ್ ಅಲ್ಲೆಲ್ಲ ಮಾಡಿರ್ತಾರಲ್ಲ, ಬರ್ದಿರೋದೆಲ್ಲ ಹಾಕಿರ್ತಾರಲ್ಲ, ಅದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ತಲೆ ಕೆಟ್ಟೋಗುತ್ತೆ. ಇಷ್ಟು ನೀಟಾಗಿ ಎಷ್ಟು ಪರ್ಫೆಕ್ಷನ್ ಆಗಿ ಮಾಡಿರ್ತಾರೆ ಅಂತ. ಅದಾದ್ಮೇಲೆ ಹೊರಗಡೆ ಉತ್ಸವ ಮೂರ್ತಿ ಇತ್ತಲ್ಲ, ಅದನ್ನ ಅಲ್ಲಿ ಇಟ್ಟಿರ್ಲಿಲ್ಲ. ಹಾಗೇನೆ ಎಲ್ಲ ನೋಡ್ಕೊಂಡು ಬಂದ್ವಿ. ಅಲ್ಲಿ ಇದು ಏನಂತಾರೆ, ನಾನಾ ರೂಪಗಳು, ತಾಯಿದು ನಾನಾ ರೂಪಗಳದ್ದು ಆ ತರದೆಲ್ಲ ಟ್ಯಾಬ್ಲೋಸ್ಗೆಲ್ಲ ಹಾಕಿರ್ತಾರಲ್ಲ, ಆ ತರದೆಲ್ಲ ಇಟ್ಟಿದ್ರು. ನಾವು 100 ರುಪೀಸ್ ಟಿಕೆಟ್ ತಗೊಂಡಿರೋದ್ರಿಂದ ಲಡ್ಡು ಅಲ್ಲೇ ಸಿಕ್ಕಿತ್ತು ಒಂದು, ಅದಕ್ಕೋಸ್ಕರ 3 ಜನಕ್ಕೂ 3 ಸಿಕ್ಕಿರೋದ್ರಿಂದ ನಾನು ಲಡ್ಡು ಎಲ್ಲ ತಗೊಳಕ್ ಹೋಗಿಲ್ಲ. ಪಾಪು ತುಂಬಾ ಇಷ್ಟಪಡ್ತಾನೆ ಲಡ್ಡು ಎಲ್ಲ. ನೋಡ್ತಾ ಇರ್ಬೋದು ಎಷ್ಟು ರಶ್ ಆಗಿದೆ ಅಂತ. ಇನ್ನ ಮುಂದೆ ಹೋದ್ರೆ ಅಂತೂ ಇನ್ನ ಫುಲ್ ರಶ್ ಆಗಿತ್ತು. ದರ್ಶನ ಆಯ್ತು, ತಾಯಿ ದರ್ಶನ ಆಯ್ತು, ತುಂಬಾನೇ ಚೆನ್ನಾಗಿ ತಾಯಿ ದರ್ಶನ ಆಯ್ತು. ದರ್ಶನ ಮುಗಿಸ್ಕೊಂಡು ನಾವು ಬಂದ್ವಿ ಹೊರಗಡೆ. ಅದಾದ್ಮೇಲೆ ತುಂಬಾನೇ ಬಿಸಿಲಿದ್ದಿದ್ರಿಂದ ಒಂದ್ ಸ್ವಲ್ಪ ಕಬ್ಬು ಹಾಲೆಲ್ಲ ಕುಡ್ಕೊಂಡು ಹೋಗೋಣ. ತುಂಬಾ ದಿನ ಆಗುತ್ತೆ, ನಾನು ಅಷ್ಟೊಂದು ಇಷ್ಟಪಡ್ತಿರ್ಲಿಲ್ಲ. ಇವಾಗ ಹೊರಗಡೆ ಗಿಡಗಡೆ ಎಲ್ಲ ಹೋದಾಗ ಒಂದೊಂದ್ಸರಿ ತಗೊಂತೀವಿ. ಅದಾದ್ಮೇಲೆ ಸ್ವಲ್ಪ ಮಕ್ಳಿಗೆಲ್ಲ ಆಟ ಸಾಮಾನು ಕೂಡ ತಗೊಂಡ್ವಿ. ಅದನ್ನೆಲ್ಲ ತಗೊಂಡು ನಾವು ಬಂದ್ವಿ ಮನೆಗೆ. ಇದು ನಾನು ಮತ್ತೆ ಮಾರನೇ ದಿನದ ವಿಡಿಯೋನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ಅರಮನೆ ಕರ್ಕೊಂಡ್ ಬಂದಿದ್ದೀನಿ, ಅರಮನೆ ತೋರ್ಸೋಣ ಅಂತ. ನಮ್ಮ ಅತ್ತೆ ಕೂಡ ನೋಡಿರ್ಲಿಲ್ಲ, ನಮ್ಮ ಅವ್ವ ಕೂಡ ನೋಡಿರ್ಲಿಲ್ಲ, ಹೊರಗಡೆ ನೋಡಿರ್ಲಿಲ್ಲ. ನಮ್ಮ ಅತ್ತೆನ ಲೈಟಿಂಗ್ಸ್ ಎಲ್ಲ ನೋಡ್ಲಿಕ್ಕೆ ಅಂತ ಹೋದ್ ವರ್ಷ ಕರ್ಕೊಂಡ್ ಬಂದಿದ್ವಿ. ಈ ವರ್ಷ ಕೂಡ ಬೆಟ್ಟಕ್ಕೆಲ್ಲ ಹೋಗಿ ಬಂದೆ ಅನ್ನಲ್ಲ, ಆ ದಿನ ಸಂಜೆ ಹೊರಗಡೆ ಬಂದ್ಬಿಟ್ಟು ಲೈಟಿಂಗ್ಸ್ ಎಲ್ಲ ತೋರಿಸಿ ಕರ್ಕೊಂಡು ಹೋಗಿದ್ವಿ. ಅಷ್ಟೊತ್ತಲ್ಲಿ ಒಳಗಡೆ ಎಲ್ಲ ಹೋಗಕ್ಕಾಗಿರ್ಲಿಲ್ಲ ಅಂತ. ಮತ್ತೆ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದ್ರೆ ನಮಗೆ ಎತ್ಕೊಂಡೆಲ್ಲ ನಡಿಯಕ್ ಆಗಲ್ಲ, ಅದಕ್ಕೋಸ್ಕರ ನಾವೇ ಹೋಗೋಣ. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾಗ್ಲೆ ಬಬ್ಲು ಎಲ್ಲ ಎತ್ಕೊಳಕ್ ಆಗಲ್ಲ, ಅವ್ರಪ್ಪ ಕೂಡ ಡ್ಯೂಟಿಗೆ ಹೋಗಿರ್ತಾರೆ ಅಂದ್ಬಿಟ್ಟು ನಮ್ಮ ಮನೆಯವ್ರು ಇಲ್ಲಿವರೆಗೆ ಬಂದ್ಬಿಟ್ಟು ನಮ್ಮನ್ನ ಬಿಟ್ಬಿಟ್ಟು ಹೋದ್ರು.
120 ಟಿಕೆಟ್ ಇರುತ್ತೆ. ಇವಾಗ ದೊಡ್ಡವರಿಗೆಲ್ಲ, ಮಕ್ಕಳಿಗೆಲ್ಲ 60 ರುಪೀಸ್ ಟಿಕೆಟ್ ಇರುತ್ತೆ. ಬಂದ್ವಿ ಒಳಗಡೆ. ಎಂಟ್ರಿ ಆದ ತಕ್ಷಣ ಫಸ್ಟ್ ಎಲ್ಲ ನಾವು ಬರ್ಬೇಕಾದ್ರೆ ತುಂಬಾ ಓಡಾಡ್ತೀವಿ, ಒಳಗಡೆ ಎಲ್ಲ ತುಂಬಾ ನೋಡ್ತೀವಿ ಅನಿಸ್ತಿತ್ತು. ಈಗೇನ್ ಅಷ್ಟೊಂದೇನ್ ಕಾಣಿಸುತ್ತೆ ಅನ್ನಲ್ಲ. ಮತ್ತೆ ಆ ಚಿನ್ನದ ಅಂಬಾರಿ ಕೂಡ ಕಾಣಿಸಲ್ಲ ಇವಾಗ, ಎಲ್ಲ ಕರ್ಟನ್ ಎಲ್ಲ ಹಾಕ್ಬಿಟ್ಟಿರ್ತಾರೆ. ಏನೇನಿದೆ ಅರಮನೆಯಲ್ಲಿ ಏನೇನೆಲ್ಲ ಸಿಂಪಲ್ ಆಗಿ ನಾನು ತೋರ್ಸಕ್ಕೆ ಟ್ರೈ ಮಾಡಿದೀನಿ, ನೀವು ನೋಡ್ಬೋದು. ಆದ್ರೂ ಎಷ್ಟು ಸುಂದರವಾಗಿದೆ, ಹೊರಗಡೆಯಿಂದ ಎಷ್ಟು ಸುಂದರವಾಗಿದೆ. ನಮ್ಮ ಮೈಸೂರು ಅರಮನೆ ಒಳಗಡೆಯಿಂದನೂ ಕೂಡ ಅಷ್ಟೇ ಸುಂದರವಾಗಿದೆ ಅಂತ ಹೇಳ್ಬೋದು. ಗೋಡೆ ಮೇಲೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಯಾವ ತರ ದಸರಾ ನಡೀತಾ ಇತ್ತು, ಅದ್ರ ಸ್ತಬ್ಧ ಚಿತ್ರಗಳೆಲ್ಲ ಹಾಕಿದ್ರು, ಪೇಂಟಿಂಗ್ ಮಾಡಿರೋದು ಅನ್ಕೊಂತೀನಿ. ನೋಡ್ತಾ ಇರ್ಬೋದು ಇವಾಗ ಬಾಗ್ಲುಗಳೆಲ್ಲ ಅಷ್ಟು ಸುಂದರವಾಗಿ ಆಗಿನ ಕಾಲದಲ್ಲೇ. ಇವಾಗ ಬಿಡಿ ಮೆಷಿನ್ಸ್ ಇದೆ, ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಅದ್ರಲ್ಲೆಲ್ಲ ಮಾಡ್ತಾರೆ ಅಂತ ಹೇಳ್ಬೋದು. ಆಗಿನ ಕಾಲದಲ್ಲಿ ಇಷ್ಟು ಸುಂದರವಾಗಿರೋ ಮನೆ, ಆಗಿನ ಕಾಲದಲ್ಲಿ ಅಂತಂದ್ರೆ ತುಂಬಾ ವರ್ಷಗಳೇನಾಗಿಲ್ಲ ಅಲ್ವಾ ಇದನ್ ಕಟ್ಟಿ, ಆದ್ರೂ ಕೂಡ ಇಷ್ಟು ಸುಂದರವಾಗಿ ಹೇಗೆ ಸಾಧ್ಯ ಅಂತಾನೆ ಅನ್ಸುತ್ತೆ. ಮತ್ತೆ ಅವರ ಫೋಟೋಗಳಾಗಿರ್ಬೋದು, ಫೋಟೋ ಫ್ರೇಮ್ಸ್ ಗಳೆಲ್ಲ ಎಷ್ಟು ಚೆನ್ನಾಗಿದೆ, ನಿಜವಾಗ್ಲೂ ರಿಯಲ್ ಅನ್ಸುತ್ತೆ ಅದನ್ನೆಲ್ಲ ನೋಡಕ್ಕೆ. ಬೆಳ್ಳಿದು ಬಾಗಿಲುಗಳಾಗಿರ್ಬೋದು, ಬೆಳ್ಳಿ ಚೇರ್ಗಳಾಗಿರ್ಬೋದು, ಪ್ರತಿಯೊಂದು ನೋಡ್ಲಿಕ್ಕೆ ಅಷ್ಟು ಅದೇ ಸೂಪರ್ ಆಗಿದೆ. ಅದಾದ್ಮೇಲೆ ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ಹೊರಗಡೆ ಏನಂತಾರೆ, ಪಟ್ಟದ ಆನೆಗಳಿಗೆಲ್ಲ ಪೂಜೆ ಎಲ್ಲ ಮಾಡ್ತಾರಲ್ಲ ಮಹಾರಾಜರು, ಆ ಪ್ಲೇಸ್ ಇದು. ಮತ್ತೆ ಇವಾಗ ನೋಡ್ತಾ ಇರೋದು ನೀವು ಬೆಳ್ಳಿ
ಬೆಳ್ಳಿ ಚೇರ್ಗಳೆಲ್ಲ ಇದೆ ಅಲ್ವಾ, ಅದನ್ನೆಲ್ಲ ಇಲ್ಲಿ ಇಟ್ಟಿರ್ತಾರೆ. ಇವಾಗ ಒಂದ್ 2-3 ರೂಮ್ ನೋಡ್ತೀವಿ ಅನ್ಸುತ್ತೆ ನಾವ್ ಅಷ್ಟೇ. ಫಸ್ಟ್ ಎಲ್ಲ ಇನ್ನೂ ತುಂಬಾನೇ ನೋಡ್ತಾ ಇದ್ವಿ ನಾವು ಚಿಕ್ಕದ್ರಲ್ಲೆಲ್ಲ, ಟ್ರಿಪ್ಸ್ ಎಲ್ಲ ಬರ್ತಿದ್ವಲ್ವಾ, ಅವಾಗ ವಾವ್ ಅಂತ ಅನ್ನಿಸ್ತಾ ಇತ್ತು. ಇನ್ನ ಚೆನ್ನಾಗಿ ಹೊರಗಡೆಯಿಂದ ನೋಡ್ಲಿಕ್ಕಂತೂ ಎಷ್ಟು ಸುಂದರವಾಗಿದೆ. ನಾನು ಹೇಳ್ತಾ ಇದ್ದೆ ನಮ್ಮ ಅವ್ವಂಗೆ, ಫಸ್ಟ್ ಬಂದಿದ್ವಿ ನಾವು ಅವಾಗ ಯಾವಾಗ್ಲೂ, ಇವಾಗ ಬಂದಿದೀವಿ ಅಂತ ಹೇಳ್ತಾ ಇತ್ತು ನಮ್ಮವ್ವ. ಅದಕ್ಕೇನೆ ಸಾಕಲ್ವಾ, ನಡಿಯಕ್ ಆಗ್ತಿದ್ಯಾ ನಿನ್ಗೆ ಅಂತ ಕೇಳ್ದೆ. ಅದಕ್ಕೆ ಹ್ಞೂ ನಡಿತೀವಿ ಏನ್ ಪ್ರಾಬ್ಲಮ್ ಇಲ್ಲ. ನೋಡೋದಂದ್ರೆ ಅವ್ರಿಗೂ ಖುಷಿ ಅಲ್ವಾ ಪಾಪ, ಇನ್ ಯಾವಾಗ ಬರ್ತಾರೆ ಅಂತ. ಅದಾದ್ಮೇಲೆ ಮೇಲೆ ಹೋದ್ವಿ. ಅಲ್ಲೂ ಕೂಡ ಬೆಳ್ಳಿದು ಬಾಗ್ಲೆಲ್ಲ ಇರುತ್ತಲ್ವಾ, ಅದನ್ನೆಲ್ಲ ತೋರ್ಸ್ಕೊಂಡು ಬಂದೆ ನಾನು. ಇಲ್ಲಿಂದ ಆನೆಗಳಿಗೆಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ ಈ ಕಡೆಯಿಂದ ನೋಡು ಅಂತ ಹೇಳ್ತಾ ಇದ್ದೆ. ಮಹಾರಾಜರದು ಸ್ಟ್ಯಾಚ್ಯೂಸ್ ಎಲ್ಲ ಇಟ್ಟಿದಾರಲ್ಲ, ಅದನ್ನು ಕೂಡ ನೋಡ್ಕೊಂಡು ನಾವು ಮುಂದೆ ಬಂದ್ವಿ. ಅದು ಅದೇನು ಹಾಲೆಲ್ಲ ಕಾಣುತ್ತಲ್ಲ ಅಲ್ಲಿ, ಅದೆಲ್ಲ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ರೌಂಡ್ ತರ ಇದೆಲ್ಲ ನೋಡಿ. ಒಂದೇ ಸಮ ಯಾವ ತರ ಮಾಡಿದಾರೆ ಇದನ್ನೆಲ್ಲ ಅಂತ ನಿಜವಾಗ್ಲೂ ತಲೆ ಕೆಟ್ಟೋಗುತ್ತೆ ಒಂದ್ಸರಿ ಇದನ್ನೆಲ್ಲ ನೋಡ್ತಾ ಇದ್ದೆ ನನಗಂತೂ. ದಸರಾ ಸೀಸನ್ ಆಗಿರೋದ್ರಿಂದ ಚಿನ್ನದ್ದು ಅಂಬಾರಿ ಮತ್ತೆ ಇನ್ನೊಂದೇನೋ ಚಿನ್ನದ್ದು ಮಂಟಪ ಎಲ್ಲ ಇರುತ್ತಲ್ಲ, ಮಹಾರಾಜರು ಕುತ್ಕೊಳ್ಳೋದು, ಅದನ್ನೆಲ್ಲ ನೋಡ್ಲಿಕ್ಕೆ ಎಕ್ಸ್ಟ್ರಾ ಪೇ ಮಾಡ್ಬೇಕಿತ್ತು ಅಲ್ಲಿ. ನಾನು ಕೇಳ್ದೆ ಅವ್ರನ್ನ ನೋಡೋಣ ಅಂತ. ಏನಿಲ್ಲ ಬಾ ಪರವಾಗಿಲ್ಲ ಅಂತ ಕರ್ಕೊಂಡು ಹೋದ್ರು. ಅದಾದ್ಮೇಲೆ ಇವಾಗ ತೋರಿಸ್ತಿದ್ದೀನಿ ನೋಡಿ, ಇದೆಲ್ಲ ನಮ್ಮ ಮನೆಯವ್ರು ಹೇಳ್ತಾ ಇದ್ರು, ಇದು ದಂತದಿಂದ ಮಾಡಿರೋದು, ಅಷ್ಟು ನೋಡು ಎಷ್ಟು ಪರ್ಫೆಕ್ಷನ್ ಆಗಿ ಹೆಂಗ್ ಮಾಡಿದ್ದಾರೆ ಅಂತ. ಇವಾಗ ನೋಡ್ತಾ ಇರೋದು ನೀವು ಬೆಳ್ಳಿ ಬಾಗ್ಲು. ಇದನ್ನ ಓಪನ್ ಮಾಡ್ತಾರೆ ಯಾವಾಗ ಅಂದ್ರೆ ಆ ಮಹಾರಾಜರು ಪಟ್ಟದಲ್ಲಿ ಇರ್ತಾರಲ್ವಾ ದಸರಾ ಟೈಮಲ್ಲಿ, ಆ ಟೈಮಲ್ಲಿ ಮೋಸ್ಟ್ಲಿ ಅವ್ರು ಓಡಾಡ್ಲಿಕ್ಕೆ ಮಾತ್ರ. ನನ್ಗೆ ಅಷ್ಟೊಂದೇನು ಇನ್ಫಾರ್ಮೇಶನ್ ಗೊತ್ತಿಲ್ಲ. ನನಗೆ ನಾನು ನೋಡಿದೀನಿ ವಿಡಿಯೋದಲ್ಲೆಲ್ಲ ನೋಡಿರ್ತೀನಲ್ಲ, ಅದನ್ನಷ್ಟೇ ಹೇಳ್ತಾ ಇದ್ದೀನಿ. ಅವ್ರಿಗಂತೂ ತುಂಬಾನೇ ಖುಷಿ ಆಯ್ತು. ಆದ್ರೆ ಇವಾಗ ಎಂಟ್ರೆನ್ಸ್ ಎಕ್ಸಿಟ್ ಒಂದೇ ಕಡೆ ಬಿಡಲ್ಲ, ಒಂದ್ ರೌಂಡ್ ಬಂದ್ಬಿಟ್ಟು ಮತ್ತೆ ಮುಂದೆ ಬರ್ಬೇಕಾಗತ್ತೆ. ಎಕ್ಸಿಟಿಗೆ ಬ್ಯಾಕ್ ಸೈಡ್ ಇಂದ ಬಿಡ್ತಾರೆ, ಈ ಕಡೆಯಿಂದ ಹೋಗ್ಬೇಕಾಗತ್ತೆ. ತುಂಬಾ ಟೆಂಪಲ್ ಗಳಿದಾವೆ ಇಲ್ಲಂತೂ. ಒಳಗಡೆ ಎಲ್ಲ ಹೋಗ್ಲಿಲ್ಲ ನಾವು, ಹಾಗೇನೆ ಬಂದ್ವಿ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.